ಸಂಕ್ರಾಂತಿ ನಮ್ಮ ದೇಶದ ಪ್ರಮುಖ ಮತ್ತು ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಭೂಮಿಯ ಚಲನೆ ಮತ್ತು ಸೂರ್ಯನ ಸ್ಥಾನ ಬದಲಾವಣೆಯೊಂದಿಗೆ ಸಂಬಂಧಿಸಿದ ಈ ಹಬ್ಬವು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ಮಹತ್ವಗಳನ್ನು ಒಂದೇ ಸಮಯದಲ್ಲಿ ಹೊತ್ತು ತರುತ್ತದೆ. ಸಂಕ್ರಾಂತಿ ದಿನದಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದ್ದು, ಇದರಿಂದ ಉತ್ತರಾಯಣ ಆರಂಭವಾಗುತ್ತದೆ. ಈ ದಿನದಿಂದ ದಿನದ ಬೆಳಕು ಹೆಚ್ಚುತ್ತಾ ಹೋಗುತ್ತದೆ ಎನ್ನುವುದು ಒಂದು ಪ್ರಮುಖ ವೈಜ್ಞಾನಿಕ ಸಂಗತಿ. ಸಂಕ್ರಾಂತಿ ಹಬ್ಬವು ಕೃಷಿ ಜೀವನದೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಹೊಸ ಬೆಳೆಗಳನ್ನು ಕಟಾವು ಮಾಡುವ ಕಾಲ ಇದೆ. ರೈತರ ಮನೆಗಳಲ್ಲಿ ಹೊಸ ಅಕ್ಕಿ, ಎಳ್ಳು, ಬೆಲ್ಲ ಹಾಗೂ ಹಾಲು, ಜೋಳ ಇವುಗಳ ಸುವಾಸನೆ ತುಂಬಿರುತ್ತದೆ. ಬೆಳೆ ಸಮೃದ್ಧಿಯ ಸಂತೋಷವನ್ನು ತಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಹಂಚಿಕೊಳ್ಳುವ ದಿನವಾಗಿಯೂ ಈ ಹಬ್ಬ ಪ್ರಸಿದ್ಧ. ಆದ್ದರಿಂದ ಇದನ್ನು ಹಾರ್ವೆಸ್ಟ್ ಫೆಸ್ಟಿವಲ್ ಎಂದು ಕರೆಯುತ್ತಾರೆ. ಪ್ರಕೃತಿಯ ಕೊಡುಗೆಯನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಪ್ರಮುಖ ಸಂದೇಶ. ಸಂಕ್ರಾಂತಿ ಹಬ್ಬದ ಮತ್ತೊಂದು ವಿಶೇಷ ಅಂಗವೆಂದರೆ ಎಳ್ಳು ಬೆಲ್ಲದ ಮಹತ್ವ. ಎಳ್ಳು ಬೆಲ್ಲ ತಿನ್ನಿ ಒಳ್ಳೊಳ್ಳೆ ಮಾತಾಡಿ ಎಂಬ ಮಾತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸಹ ಕೇಳಿಸುವುದು ಸಾಮಾನ್ಯ. ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಗುಣ ಹೊಂದಿದೆ, ರಕ್ತ ಶುದ್ಧೀಕರಣಕ್ಕೆ ಸಹಾಯಕ. ಬೆಲ್ಲ ದೇಹಕ್ಕೆ ಶಕ್ತಿ ನೀಡುತ್ತದೆ, ಜೀರ್ಣಕ್ರಿಯೆಗೆ ಸಹಾಯಕಾರಿ. ಹೀಗಾಗಿ ಈ ಎರಡರ ಸಂಯೋಜನೆ ದೈಹಿಕ ಮತ್ತು ಸಾಂಸ್ಕೃತಿಕ ಅರ್ಥವನ್ನು ಹೊಂದಿದೆ. ಮಧುರ ಮಾತು, ಸಂಬಂಧ ಮತ್ತು ಮಧುರ ಜೀವನ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಸಂಕ್ರಾಂತಿ ವಿವಿಧ ಹೆಸರಿನಲ್ಲಿ ಆಚರಿಸಲಾಗುತ್ತದೆ. ತಮಿಳುನಾಡಿನಲ್ಲಿ ಪೊಂಗಲ್, ಪಂಜಾಬಿನಲ್ಲಿ ಲೋಹ್ರಿ, ಗುಜರಾತಿನಲ್ಲಿ ಉತ್ತರಾಯಣ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಪೆದ್ದ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಆದರೆ ಎಲ್ಲ ಕಡೆಯಲ್ಲಿರುವ ಸಾಮಾನ್ಯ ಅರ್ಥ ಸಂತೋಷ, ಸಮೃದ್ಧಿ ಮತ್ತು ಹೊಸ ಆರಂಭ. ಹೀಗೆ ಸಂಕ್ರಾಂತಿ ದೇಶದ ಏಕತೆಯನ್ನು, ವೈವಿಧ್ಯತೆಯಲ್ಲಿನ ಗುಟ್ಟನ್ನು ತೋರಿಸುತ್ತದೆ. ಮಕರ ಸಂಕ್ರಾಂತಿಯ ಇನ್ನಷ್ಟು ವಿಶೇಷತೆಗಳನ್ನು ಹೇಳಬೇಕು ಅಂದರೆ ಸೂರ್ಯನ ಆರಾಧನೆ. ಮಕರ ಸಂಕ್ರಾಂತಿ ದಿನ ಸೂರ್ಯನಿಗೆ ನಮಸ್ಕಾರ ಸಲ್ಲಿಸಿ ಉತ್ತರಾಯಣದ ಆರಂಭವನ್ನು ಪವಿತ್ರ ದಿನವೆಂದು ಮಾನ್ಯ ಮಾಡುವುದು. ಸ್ನಾನ ಮತ್ತು ಪೂಜೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಮತ್ತು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹವನಗಳನ್ನು ನೆರವೇರಿಸುವುದು. ಎಳ್ಳು ಬೆಲ್ಲ ವಿತರಣೆ. ಎಳ್ಳು ಬೆಲ್ಲ ತಿನ್ನಿ ಒಳ್ಳೊಳ್ಳೆ ಮಾತಾಡಿ ಎಂದು ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ ಸೌಹಾರ್ದ ಮತ್ತು ಸಿಹಿ ಸಂಬಂಧಗಳನ್ನು ಬೆಳೆಸುವುದು. ದಾನ ಧರ್ಮ. ಅಗತ್ಯವಿರುವವರಿಗೆ ಅನ್ನ, ಬಟ್ಟೆ, ಧಾನ್ಯ ದಾನ ಮಾಡುವುದನ್ನು ಈ ದಿನ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಹೊಸ ಬೆಳೆಗಳಿಗೆ ಕೃತಜ್ಞತೆ. ರೈತರ ಪೈರುಗಳಿಗೆ ದೇವರಿಗೆ ಧನ್ಯವಾದ ಹೇಳಿ ಪ್ರಕೃತಿಯ ಕೊಡುಗೆಯನ್ನು ಸ್ಮರಿಸುವುದು. ರಂಗೋಲಿ ಮತ್ತು ಅಲಂಕಾರ. ಮನೆಯ ಮುಂದೆ ಬಣ್ಣದ ರಂಗೋಲಿ, ಕೊಬ್ಬಿನ ತೊರೆ, ಮಾವಿನ ಎಲೆ ತೋರಣಗಳಿಂದ ಮನೆಯನ್ನು ಅಲಂಕರಿಸುವುದು. ಪರಂಪರೆಯ ಊಟ. ಗ್ರಾಮೀಣ ಪ್ರದೇಶದಲ್ಲಿ ಗಾಳಿಪಟ ಹಾರಿಸುವುದು, ಜಾತ್ರೆಗಳು, ಕೊಂಬು ಕೊಯ್ಯುವ ಹಬ್ಬ, ಕುರಿ ಎಮ್ಮೆ ಅಲಂಕಾರ, ಕುದುರೆ ಕ್ರೀಡೆಗಳು ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳನ್ನು ಈ ಸಮಯದಲ್ಲಿ ನೋಡಬಹುದು. ಮನೆಗಳ ಮುಂದೆ ರಂಗೋಲಿ, ಬಿಳಿ ಮಣ್ಣಿನ ಅಲಂಕಾರ, ಎಲೆ ತೋರಣ ಇವು ಈ ಹಬ್ಬದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಮಹಿಳೆಯರು ಪರಂಪರೆಯ ಉಡುಗೆ ಉಟ್ಟು, ಮಕ್ಕಳು ಹೊಸ ಬಟ್ಟೆ ಧರಿಸಿ ಹಿರಿಯರಿಗೆ ನಮಸ್ಕರಿಸುವುದು ಸಾಂಸ್ಕೃತಿಕ ಮೌಲ್ಯವನ್ನು ಸಾರುತ್ತದೆ. ಧಾರ್ಮಿಕವಾಗಿ ಸಂಕ್ರಾಂತಿ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ. ಈ ದಿನದಲ್ಲಿ ನದಿ ಸ್ನಾನ, ದಾನ ಧರ್ಮ, ಜಪ ತಪ ಇವುಗಳನ್ನು ಮಾಡಿದರೆ ಮಹಾಫಲ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಪುರಾಣಗಳ ಪ್ರಕಾರ ಭೀಷ್ಮ ಪಿತಾಮಹರು ಕೂಡ ಉತ್ತರಾಯಣ ಕಾಲದಲ್ಲಿ ದೇಹತ್ಯಾಗ ಮಾಡಲು ಕಾಯ್ದಿದ್ದರು ಎಂಬ ಕಥೆಯು ಪ್ರಸಿದ್ಧವಾಗಿದೆ. ಒಟ್ಟಾಗಿ ನೋಡಿದರೆ ಸಂಕ್ರಾಂತಿ ಹಬ್ಬವು ಕೇವಲ ಆಚರಣೆ ಅಲ್ಲ, ಅದು ಪ್ರಕೃತಿ, ಕೃಷಿ, ವಿಜ್ಞಾನ ಮತ್ತು ಸಂಸ್ಕೃತಿಯೊಂದಿಗೆ ನಮ್ಮ ನಂಟನ್ನು ಸ್ಮರಿಸುವ ಮಹತ್ವದ ಹಬ್ಬ. ಹೊಸ ಬೆಳಕು, ಹೊಸ ಆಶೆ ಮತ್ತು ಹೊಸ ಪರಿಶ್ರಮಕ್ಕೆ ಆರಂಭ. ಮನುಷ್ಯನು ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬದುಕಿದಾಗ ಮಾತ್ರ ನಿಜವಾದ ಸಮೃದ್ಧಿ ಸಿಗುತ್ತದೆ ಎಂಬ ಸಂದೇಶವನ್ನು ಸಂಕ್ರಾಂತಿ ನಮ್ಮೆಲ್ಲರಿಗೂ ನೀಡುತ್ತದೆ.
ಎಳ್ಳಿನ ಉಂಡೆ, ಎಳ್ಳು ಹೋಳಿಗೆ, ಪೊಂಗಲ್, ಸಕ್ಕರೆ ಪೊಂಗಲ್ ಮುಂತಾದ ವಿಶೇಷ ಹಬ್ಬದ ತಿನಿಸುಗಳನ್ನು ತಯಾರಿಸುವುದು. ಗಾಳಿಪಟ ಹಾರಿಸುವುದು. ಅನೇಕ ಕಡೆಗಳಲ್ಲಿ ಗಾಳಿಪಟ ಹಾರಿಸುವುದು ಸಂಕ್ರಾಂತಿ ಸಂಭ್ರಮದ ಒಂದು ಭಾಗವಾಗಿದೆ. ಕುಟುಂಬ ಸಮಾಜ ಒಂದಾಗುವುದು. ಬಂಧು ಬಳಗ ನೆರೆಹೊರೆಯವರ ಜೊತೆ ಸೇರಿ ಶುಭಾಶಯ ವಿನಿಯೋಗ ಮಾಡಿ ಒಗ್ಗಟ್ಟನ್ನು ಬಲಪಡಿಸುವುದು. ಪ್ರಕೃತಿ ಸಂರಕ್ಷಣೆಯ ಪ್ರತಿಜ್ಞೆ. ಮಣ್ಣು, ನೀರು, ಜಾನುವಾರು, ಸಸ್ಯಗಳ ಸಂರಕ್ಷಣೆ ಮಾಡುವ ಸಂಕಲ್ಪ ತೆಗೆದುಕೊಂಡು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವುದು. ಹಾಗಾದರೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತಾ, ವರ್ಷದ ಮೊದಲ ಹಬ್ಬವಾದ ಸಂಕ್ರಾಂತಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ, ಅಂತಸ್ತು ತರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈ ವಿಡಿಯೋದಲ್ಲಿನ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಹಬ್ಬದ ವಿಶೇಷತೆಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.